ಸೊ ಅಲ್ಲೊಂದು ವೈಟ್ ಕಲರ್ ಹಯಾಬೂಸ ನೋಡಿಸಿದೆ ನಿಮಗೆ. ಸೊ ಹಯಾಬೂಸನ ನೋಡಿಕೊಂಡು ಒಂದು ಹುಡುಗ ಕಮೆಂಟ್ ಹೊಡ್ದ, ಇಲ್ಲಿ ಹಯಾಬೂಸನ್ ಏನು ನೋಡ್ತೀಯೋ. ಸೊ RPM ಆಲ್ಮೋಸ್ಟ್ ಎಂಡ್ ಆಗಿದೆ. ಹಂಗಂದ್ರೆ ನನ್ನ ಪ್ರಕಾರ ಒಂದು 135 ಇಲ್ಲ 140 ಇದೆ ಗುರು ಗಾಡಿ ಹೋಗಿ ಸ್ಪೀಡು. ಇರೋ ಬಂದ್ಬಿಟ್ಟು ನಂದಿ ಹಿಲ್ಸು ಎಂಟ್ರೆನ್ಸು ಕೆಫೆ. ಸೊ 1 by 1 ಪ್ರೋವಿಟ್ ಚೆನ್ನಾಗಿದೆ. ಸೊ ಹೇಗೆ ಅಸ್ಸಲಾಮ್ ಅಲೈಕುಮ್, ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಚಿಕ್ಕ ಹುಡುಗ ಫೋನ್ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಸೊ ಚೆನ್ನಾಗಿದ್ದಾನೆ, ಅವನ್ನೆಲ್ಲ ಗಾಡಿಗಳ ಫೋಟೋಸ್ ಎಲ್ಲ ತೊಗೊತಾ ಇದ್ದಾನೆ. ಸೊ ಇಲ್ಲಿ ನಮ್ಮ ದುಲಾರಿ ಇದೆ ಆ್ಯಂಡ್ ತುಂಬ ಗಾಡಿಗಳಿದೆ, ಅಲ್ಲಿ ನೋಡ್ಬೋದು ನೀವು. ಡೋನೇಟ್ ಇದೆ, ಪ್ಲಸ್ ಒಂದು ZX10R ಬರ್ತಾ ಇದೆ. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. ಸೊ ZX10R. ಸೊ ಆ ಹುಡುಗ ಎಲ್ಲ ಗಾಡಿಗಳ ಫೋಟೋ ಮಸ್ತಿಗೆ ತೆಗಿತಾವನೆ. ಆ್ಯಂಡ್ ನಮ್ಮ ಬ್ರೋಸ್ ಇವತ್ತು ಬಂದಿದ್ದಾರೆ. ಸೊ ನಾವು ಇವಾಗಿರೋ ಬಂದ್ಬಿಟ್ಟು ನಂದಿ ಹಿಲ್ಸು ಎಂಟ್ರೆನ್ಸು ಕೆಫೆ. ಸೊ 1 by 1 Z900 ZX10R with the stock exhaust, ZX10R with the Acro Provit. ಚೆನ್ನಾಗಿದೆ. ಸೊ ಪಾರ್ಕಿಂಗ್ ಬಾಧೆ ಆಗ್ತಾ ಇದೆ. ಆ್ಯಂಡ್ ಹಯಾಬೂಸ ಇಲ್ಲೊಂದಿದೆ. ಸೊ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇಟ್ಸ್ 2022 ಮಾಡೆಲು, ಇಲ್ಲ 23 ಅನ್ಕೊತೀನಿ. ಸೊ ಬಿಯರ್ಡ್ ಮ್ಯಾನ್ ಆ್ಯಂಡ್ ಟ್ರಂಪ್ ಇಲ್ಲಿದೆ ಸ್ಟ್ರೈಟ್. ಸೊ ಈ ಗಾಡಿನೂ ಜಬರ್ದಸ್ತ್ ಹೇಳ್ಬೇಕಂದ್ರೆ. ಸೊ ಬನ್ನಿ ಓಡೋಣ. ಸೊ ನಾವು ಬ್ರೋಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಹೋಗೋಣ. ಸೊ ಬ್ರೋ ಮಿಲ್ಲಿಂಗೆ ಬ್ರೋ ಅಂದೆ ಬ್ರೋ. ಸೊ ಓಡೋಣ ಇಲ್ಲಿಂದ ಇವಾಗ. ज़्यादा लोड हो जाता ले, ठीक है ब्रो, मिलता हूँ. सो बन्नी गाइस, ಸೊ ಎಲ್ಲರಿಗೂ ಖುಷಿ. ನಮ್ಮ ಗಾಡಿಗಳು ನೋಡಿದ್ರೆ ಅದೊಂದು ಮಾತೇ ಇಲ್ಲ. ಸೊ ಇವತ್ತು ನಮ್ಗೆ ಯಾವ ಥರನೂ ರೈಡು ಪ್ಲ್ಯಾನ್ ಇದ್ದಿಲ್ಲ. ಸೊ ಇಟ್ಸ್ ಆ್ಯಂಡ್ ಸಡನ್ ಪ್ಲ್ಯಾನು. ಸೊ ನಮ್ಮ ಬ್ರೋಸ್ ಅವರೆಲ್ಲ ಬಂದಿದ್ದರು, ಚೆನ್ನಾಗಿತ್ತು ರೈಡು. ಸೊ ನಮ್ಮ ನಂದಿ ಹಿಲ್ಸು ಇಲ್ಲಿಂದ ಜಾಸ್ತಿನೂ ಇದ್ದಿಲ್ಲ, ಬಟ್ ಹೋಗಕ್ಕೆ ಮನ್ಸು ಬಂದಿಲ್ಲ ಯಾಕೋ. ಸೊ ಎಷ್ಟೋ ಗಾಡಿಗಳು ಬರ್ತಾ ಇರ್ತೈತೆ ಗುರು, ನೋಡ್ತಾ ಇದ್ರೆ ನಮಗೂ ಬೇಜಾರೆ. ಯಾಕಂದರೆ ಬಟ್ ಅವ್ರು ನನ್ನ ಗಾಡಿ ನನ್ನ ಪಕ್ಕ ನೋಡ್ತಾರೆ. ಸೊ ಅಲ್ಲೊಂದು ವೈಟ್ ಕಲರ್ ಹಯಾಬೂಸ ನೋಡಿಸಿದೆ ನಿಮಗೆ. ಸೊ ಹಯಾಬೂಸನ ನೋಡಿಕೊಂಡು ಒಂದು ಹುಡುಗ ಕಮೆಂಟ್ ಹೊಡ್ದ, ಇಲ್ಲಿ ಹಯಾಬೂಸನ್ ಏನು ನೋಡ್ತೀಯೋ, ಈ ಗಾಡಿ ಮುಂದೆ ಅವೆಲ್ಲ ಏನೂ ಇಲ್ಲ ಅಂದ್ಬಿಟ್ಟ. ಗುರು ಕ್ರೇಜ್ ನೋಡಿ ಗುರು RXದು ಯಾವ ಟೈಪ್ ಕೊಡ್ತಾರೆ. ಸೊ ಗಾಯ್ಸ್, ಚಿಕ್ಕ ಮಕ್ಕಳು ಹೇಳಿದ್ದೊಂದು ಡೈಲಾಗೆ ಅದು ಒಪ್ಕೊಂತೀನಿ. ಸೊ RX ಮುಂದೆ ಹಯಾಬೂಸ ಏನೇನು ಇಲ್ಲಾರು, ಈ ಗಾಡಿ ಐತೆ ನೋಡು ಕಿಂಗೋ ಅಂತ ಹೇಳಿದ್ರು ಅವರು. ಸೊ ಅದೆಲ್ಲ ಕೇಳಿಸ್ಕೊಂಡ್ರೆ ನಾವು RX ಲವರ್ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಮನ್ಸು ಖುಷಿ ಆಗೋತೈತೆ. ಬಿಕಾಸ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ನಾವು RX ನೋಡ್ತಾ ಇರೋದಲ್ಲ. ಸೊ ಯಾವ್ದಾನ ಹಯಾಬೂಸ ಹೋದ್ರೂ ಅಷ್ಟು ನಾವು ನೋಡಲ್ಲ. ಬಟ್
ಒಂದು RX ಹೋಗ್ತಾ ಇದೆ ಅಂದರೆ ಕ್ರೇಜ್ ಜಾಸ್ತಿ. ಸೊ ಏನೂ ಮಾಡೋಕ್ಕಾಗಲ್ಲ ಗುರು. ಆ ಡೈಲಾಗ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ದುಲಾರಿ ಅಂತ ಒಂದು ಹೆಸರನ್ನೇ ಕಂಡಿಡ್ಬಿಟ್ಟು ಒಂದು ಒಳ್ಳೆ ಹೆಸರು ಇಕ್ಕಿದ್ದೀನಿ ನಮ್ಮ ಗಾಡಿಗೆ. ಸೊ ಅದೊಂದು ನೆಕ್ಸ್ಟ್ ಲೆವೆಲ್ಲು ಮೂಮೆಂಟು. ಸೊ ನಾವು ಚೆಕ್ ಮಾಡೋಣ ಅನ್ಕೊಂಬಂದ್ರಿ, ಬಟ್ ಸ್ಪೀಡೋಮೀಟ್ರ್ ವರ್ಕ್ ಆಗ್ತಾ ಇಲ್ಲ ಗುರು, ಹೋಗ್ಬಿಟ್ಟೈತೆ. ಆ್ಯಂಡ್ ನಮ್ಮ ಬ್ರೋಸು ಎವ್ರಿ ರೈಡಲ್ಲಿ ನನಗೆ ಮೀಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಹಾರ್ಟ್ ಬ್ರೋ. ಸೊ ಯು ಆರ್ ಆಲ್ ಗಿವಿಂಗ್ ಮಿ ಅ ಲಾಟ್ಸ್ ಆಫ್ ಲವ್. ಸೊ ಅವ್ರು ಬಂದಿರೋದು ಐ ಥಿಂಕ್ ಸೊ ಕೆ.ಜಿ. ಹಳ್ಳಿಯಿಂದ ಬಂದು ನನ್ನ ಮೀಟ್ ಮಾಡಿ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಹೋಗ್ತಾ ಇದ್ದಾರೆ. ಸೊ ಅವರು ಬಂದು ಬೆಳಗ್ಗೆನೇ ಬೇಗ ಬಂದಿದ್ದು. ಸೊ ನಾನು ಒಂದು ಕಾರಣದಿಂದ ಅಲ್ಲಿಂದ ಬೇಗ ಬಿಟ್ಟೆ, ಯಾಕಂದರೆ ಸೋಲೋ ರೈಡ್ ಇತ್ತಲ್ಲ, ಅದರಿಂದ ಅವ್ರಿಗೆ ಅಷ್ಟೊಂದು ಟೈಮ್ ಕೊಡೋಕ್ಕಾಗಿಲ್ಲ. ಸೊ ಐ ಆಮ್ 100% ಶ್ಯೂರ್ ನಾನು ಯಾರ್ಯಾರು ನನ್ನ ತುಂಬ ಇಷ್ಟಪಡ್ತಾ ಇದ್ದೀರೋ ಅವ್ರನ್ನೆಲ್ಲ ನಾನು ಮೀಟ್ ಆಗೇ ಆಗ್ತೀನಿ. ಸೊ ಬನ್ನಿ ನೋಡೋಣ ಮುಂದೆ ಅದನ್ನು ಗಾಡಿ ನೋಡ್ಸೋಕ್ಕಾಗುತ್ತೋ ಇಲ್ಲ ನಿಮಗೆ. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಲಾಸ್ಟ್. ಸೊ ಈ ನಾಯಿ ಏನಕ್ಕೆ ಸೆಂಟ್ರ್ ರೋಡಲ್ಲಿ ಓಡಾಡ್ತಾ ಇದೆ ಗೊತ್ತಿಲ್ಲ. ಸೊ ಬನ್ನಿ ಗಾಯ್ಸ್, ನೋಡೋಣ ಯಾವ ಥರ ಇರುತ್ತೆ ನಮ್ಮ ಇವತ್ತು ಬ್ಲಾಗ್. ಸೊ ಗಾಯ್ಸ್ ಅನ್ಕೊಂಡಂಗೆ ಗಾಡಿ ಅಂತೂ ಪೀಸಿಗೆ ಓಡ್ತಾ ಇದೆ, ಯಾವುದೂ ತೊಂದರೆ ಇಲ್ಲ. ಬಟ್ ಹೋಗೋವಾಗ ತುಂಬ ತೊಂದರೆ ಕೊಡ್ತು. ಸೊ ಜಸ್ಟ್ ಚೆಕ್ ದಿಸ್ ಔಟ್. ಸೊ ಸ್ಪೀಡು ಸಖತ್ ಸ್ಪೀಡ್ ಇದೆ ಗಾಡಿ ಮಾತ್ರ, ಇನ್ನೊಂದು ಮಾತೇ ಇಲ್ಲ ಅದಕ್ಕಂತೂ. ಜಸ್ಟ್ ಗೇರ್ ಡೌನ್ ಮಾಡಿದ್ರೆ ಸಾಕು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡ್ತೈತೆ. ಸೊ RPM ಆಲ್ಮೋಸ್ಟ್ ಎಂಡ್ ಆಗಿದೆ. ಹಂಗಂದ್ರೆ ನನ್ನ ಪ್ರಕಾರ ಒಂದು 135 ಇಲ್ಲ 140 ಇದೆ ಗುರು ಗಾಡಿ ಹೋಗಿ ಸ್ಪೀಡು. ಸೊ ಈ ಪರ್ಫಾರ್ಮೆನ್ಸ್ಗಂತ ನಾನು ತುಂಬ ದಿವಸ ಕಾಯ್ಕೊಂಡಿದ್ದೆ. ಇದು ಯಾವ್ದು ಗುರು, ZX10 ಬರ್ತೀರಾ? ಸೊ ಗಾಡಿ ಮಾತ್ರ ಚಿಂದೆ ಇದೆ ಗುರು, ಸಾಕು. ಸೊ ಸೇಮ್ ಫಾಲ್ಟ್ ಹೊಡಿತಾ ಇತ್ತು, ಅದೇನೋ ಗೊತ್ತಾಗ್ತಾ ಇಲ್ಲ ನನಗೂ. ಸೊ ನಮ್ಮ ಎಕ್ಸಿಟ್ ಪಾಯಿಂಟು ಬಂತು. ಸೊ ಸಂಡೇ ಅಂತೂ ಹೆವಿ ಗಾಡಿಗಳು ಬಂದೈತೆ ಗುರು, ಕಾಣಿಸ್ತೈತಲ್ಲ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಬಂದೈತೆ. ಸೊ 5th ಗೇರ್ ಅಲ್ಲಿ ಈ ತರ ಓಡಿಸಿದ್ರೆ ಗಾಡಿನೇ ಹೋಗ್ತಾ ಇಲ್ಲ. ಫಿಫ್ತ್ ಗೇರ್ ಅಲ್ಲಿ ಫುಲ್ ಡೌನ್ ಆಗ್ತಾ ಇದೆ ಗಾಡಿ. ಅದೇ 4th ಹಾಕಿದ್ರೆ ಫುಲ್ ಶಾರ್ಪು. ನೋಡಿ 4th ಗೇರ್ ಅಲ್ಲಿ ಈ ತರ ಶಾರ್ಪ್ನೆಸ್, 5th ಗೇರ್ ಅಲ್ಲಿ ಲೈಟ್ ಡೌನ್ ಹೊಡಿತಾ ಇದೆ.
ಚೆಕ್ ದಿಸ್ ಔಟ್, ಗೇರ್ ಟು ಗೇರು. ಸರಿಯಾಗಿ ನುಗ್ತೈತೆ ಗುರು ಗಾಡಿ. ಸೊ ನಮ್ ದುಲಾರಿಗೆ ಈ ತರ ಹೈವೇ ಎಲ್ಲ ಇದ್ರೆ ಅಮ್ಮ ನುಗ್ಗೋದೆ, ತೆಗಿಯದ್ದಲ್ಲೇ ಅಂತಾನಲ್ಲ ಆ ತರ. ಸೊ ದುಲಾರಿಗೆ ಈ ತರ ಎಲ್ಲ ಹೈವೇ ಸಿಕ್ಬೇಕು ಅವಾಗೇನೆ. ಸೊ ನಾನು ಲೋಕಲಲ್ಲಿ ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ. ಗಾಡಿ ಓಪನ್ ಆದರೆ ನನಗೆ ಒಂಥರ ಭಯ ಆಗುತ್ತೈತೆ. ಪ್ಲಸ್ ಯೂ ಟರ್ನ್ ಜಾಸ್ತಿ ಅಲ್ಲ, ಅದರಿಂದ ನಮ್ಮ ದುಲಾರಿಗೆ ನಾನು ಯಾವ ಥರನೂ ಅಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಇದೆ ಹೈವೇಗೆ ಬರಬೇಕು ಗಾಡಿ ಚೆಕ್ ಮಾಡಬೇಕಂದ್ರೆ ನಾನು. ಆ್ಯಂಡ್ ಹೊಸಕೋಟೆಗೆ ಬಂದರೆ ನನಗೊಂಥರ ದಿಗ್ಲು, ಯಾಕಂದರೆ ಕಾಪ್ಸ್ ಟೆನ್ಷನ್ನು ಜಾಸ್ತಿ. ಅದರಿಂದ ಬೇರೆ ಏನೇನೂ ಇಲ್ಲ. ಯಾಕಂದರೆ ಕಾಪ್ಸ್ ನೋಡಿದ್ರೆ ಸುಮ್ಮನೆ ಹಾಕೊತಾರಪ್ಪ ಗಾಡಿನ. ಸೊ ಗೈಸ್, ಬ್ಲಾಗ್ ಜಾಸ್ತಿ ಲಾಂಗ್ ಅಂತ ಎಳಿಯೋದು ಬೇಡ. ಸೊ ಕ್ಲೈಮೇಟು ನೋಡ್ತಾ ಇರ್ಬೋದು ನೀವು, ಮಳೆ ಬರೋ ಥರ ಇದೆ. ಸೊ ಬೇಗ ಮನೆಗೆ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಸೊ ಗೈಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಷ್ಟಾದ್ಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ ಆ್ಯಂಡ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ, ಯಾವುದಕ್ಕೂ ಇರಲಿ ಗೈಸ್. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಸೊ 30 ಸೆಕೆಂಡ್ಸ್ ಇಲ್ಲ 35 ಸೆಕೆಂಡ್ಸ್ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಮಾಡಿ.